ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 2 ಪ್ರಮುಖ ಗ್ರಹಗಳ ವಿಶೇಷ ಸಂಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ 2 ವಿಶೇಷ ಗ್ರಹಗಳ ಸಂಯೋಗವು ಪ್ರತ್ಯೇಕ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಈ ವಿಶೇಷ ಅವಧಿಯಲ್ಲಿ ಧನುರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು, ಜೊತೆಗೆ ಇಲ್ಲಿ ಧನುರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಪ್ರಮುಖ ಮತ್ತು ಪ್ರಖರತೆಯ ಗ್ರಹಗಳಾಗಿರುವ ಮಂಗಳ ಮತ್ತು ಬುಧ ಗ್ರಹಗಳೆರಡೂ ಪ್ರಸ್ತುತ ಪರಸ್ಪರರೊಂದಿಗೆ ಸಂಯೋಗ ಹೊಂದುವುದರ ಮೂಲಕ ಮೀನ ರಾಶಿಯಲ್ಲಿ ವಿರಾಜಮಾನನಾಗಿರಲಿವೆ. ರಾಶಿ ಚಕ್ರದ 12ನೆಯ ರಾಶಿಯಾಗಿರುವ ಮೀನ ರಾಶಿಯು ಗುರುದೇವನ ಸ್ವಾಮಿತ್ವದ 2ನೆಯ ರಾಶಿಯೂ ಕೂಡ ಆಗಿದೆ. ಹೀಗಿರಬೇಕಾದರೆ ಇಲ್ಲಿ ಮೇ ತಿಂಗಳಿನ 10ನೆಯ ತಾರೀಕಿನವರೆಗೂ ಬುಧ ಮತ್ತು ಮಂಗಳ ಗ್ರಹಗಳ ಸಂಯೋಗವೇರ್ಪಡುವ ಮೂಲಕ ಇಲ್ಲಿ ವಿಶೇಷ ಯೋಗವೊಂದು ಕೂಡ ರೂಪುಗೊಳ್ಳಲಿದೆ. ಬುಧ ಮತ್ತು ಮಂಗಳ ಗ್ರಹಗಳೆರಡು ಪ್ರತ್ಯೇಕವಾಗಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಾದ್ದರಿಂದಾಗಿ ಇಲ್ಲಿ ಈ ಮಹಾ ಸಂಯೋಗವು ಖಂಡಿತ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರಲಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಹೇಳಿರುವ ಹಾಗೆ ಬುಧ ಗ್ರಹವು ಗುರು ಬೃಹಸ್ಪತಿ ಮತ್ತು ಚಂದ್ರದೇವನಿಗೆ ಸಂಬಂಧಿತ ಗ್ರಹ ಆಗಿದೆ. ಹೀಗಾಗಿಯೇ ಬುಧ ಗ್ರಹದಲ್ಲಿ ಚಂದ್ರ ಮತ್ತು ಗುರುದೇವನ ಗುಣ ವಿಶೇಷತೆಗಳು ಕೂಡ ಕಂಡು ಬರುತ್ತವೆ. ಜೊತೆಗೆ ಬುಧ ದೇವನು ಸಂಚಾರ ಕೌಶಲ್ಯ, ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ಬುದ್ಧಿಯ ಮಹತ್ವಪೂರ್ಣ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ. ಬುಧನು ಸೂರ್ಯ ಮತ್ತು ಶುಕ್ರ ದೇವನೊಂದಿಗೆ ಮಿತ್ರತ್ವವನ್ನು ಹೊಂದಿರುವ ಗ್ರಹನಾಗಿದ್ದು, ಚಂದ್ರದೇವನೊಂದಿಗೆ ಶತ್ರುತ್ವದ ಭಾವವನ್ನು ಹೊಂದಿರುವ ಗ್ರಹನಾಗಿದ್ದಾನೆ. ಜೊತೆಗೆ ಮಂಗಳ ಮತ್ತು ಗುರು ಬೃಹಸ್ಪತಿ ದೇವನೊಂದಿಗೆ ತಟಸ್ಥ ಭಾವವನ್ನು ಹೊಂದಿರುವನು. ಬುಧನು ವ್ಯಾಪಾರ ಮತ್ತು ಸಂವಹನದ ಕಾರಕ ಗ್ರಹನಾದ್ದರಿಂದಾಗಿ ಇಲ್ಲಿ ಮೀನರಾಶಿಯ ಗೋಚರದ ವೇಳೆಯಲ್ಲಿ ಬುಧನು ಮಾರುಕಟ್ಟೆ ಪ್ರತಿನಿಧಿಗಳು, ವ್ಯಾಪಾರಿಗಳು ಮತ್ತು ರಚನಾತ್ಮಕ ಕಾರ್ಯದಲ್ಲಿ ತೊಡಗಿರುವ ಜಾತಕದವರಿಗೆ ಉತ್ತಮವಾಗಿ ಸಾಬೀತಾಗಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ದೇವನಿಗೆ ಈಶ್ವರನ ದೂತನೆಂದು ಸಹ ಹೇಳಲಾಗುತ್ತದೆ. ಬುಧನು ಎಲ್ಲ ರೀತಿಯ ಸಂಚಾರ ಕ್ರಿಯೆಗಳು ಅಥವಾ ಲಿಖಿತ ಕಾರ್ಯಗಳು, ಸ್ಪಷ್ಟ ಚಿಂತನೆ, ರಚನಾತ್ಮಕ ಕೌಶಲ್ಯ, ವ್ಯಾವಹಾರಿಕ ಜ್ಞಾನ, ಯಾತ್ರೆ, ತಂತ್ರಜ್ಞಾನ ಮತ್ತು ಗಣಿತವನ್ನು ಪ್ರಭಾವಿತಗೊಳಿಸುತ್ತಾನೆ. ಜೊತೆಗೆ ಬುಧನು ವ್ಯಕ್ತಿಯ ನಿತ್ಯ ಜೀವನವನ್ನು ನಿರ್ವಹಿಸುವ ಕ್ಷಮತೆಯನ್ನು ಸಹ ನಿಯಂತ್ರಿತ ಮಾಡುವ ಗ್ರಹನಾಗಿದ್ದಾನೆ. ಅದೇ ರೀತಿ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಥವಾ ಕ್ರೋಧಿತ ಗ್ರಹವೆಂದು ಕರೆಯಲಾಗುತ್ತದೆ. ಕಾರಣ ಮಂಗಳನು ಖಂಡಿತ ಉಗ್ರ ಸ್ವಭಾವವನ್ನು ಹೊಂದಿದ್ದು, ಮಂಗಳನ ಅವಕೃಪೆಗೆ ಒಳಗಾಗುವ ಜಾತಕದವರಲ್ಲಿಯೂ ಅಧಿಕ ಕ್ರೋಧ ಕಂಡು ಬರುತ್ತದೆ. ಜೊತೆಗೆ ನವಗ್ರಹಗಳಲ್ಲಿ ಮಂಗಳನಿಗೆ ಅಧಿಕ ಪೌರುಷವುಳ್ಳ ಗ್ರಹನೆಂದು ಸಹ ಹೇಳಲಾಗುತ್ತದೆ. ಹಾಗೆ ಮಂಗಳನನ್ನ ಜಮೀನಿಗೆ ಸಂಬಂಧಿಸಿದ ಮುಖ್ಯ ಗ್ರಹವೆಂದು ಸಹ ನಂಬಲಾಗಿದೆ. ವಿಶೇಷವೆಂದರೆ ಮಂಗಳನನ್ನ ರೋಮನ್ ಜನರು ಯುದ್ಧದ ದೇವನೆಂದು ಪೂಜಿಸುತ್ತಾರೆ. ಇದರ ಜೊತೆಗೆ ಮಂಗಳ ಗ್ರಹದ ಊರ್ಜೆಯು ಅತ್ಯಂತ ತೀವ್ರ ಗತಿಯದ್ದಾಗಿರುತ್ತದೆ. ಈ ಊರ್ಜೆಯು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ರೂಪದಲ್ಲಿ ಕಂಡು ಬರುತ್ತದೆ. ಇದರ ಜೊತೆಗೆ ಮಂಗಳನು ವ್ಯಕ್ತಿಯನ್ನು ಭಾವುಕನನ್ನಾಗಿಸುವಂತಹ ಗ್ರಹನೂ ಕೂಡ ಆಗಿರುವನು. ಅಲ್ಲದೆ ಮಂಗಳನು ನೇತೃತ್ವಕಾರಿ ಗುಣವನ್ನು ಸಹ ಹೊಂದಿದವನಾಗಿದ್ದು, ಮಂಗಳನು ಕುಂಡಲಿಯ ಪ್ರಥಮ ಭಾವದ ಮೇಲೆ ಶಾಸನ ಹೊಂದಿರುವ ಗ್ರಹನಾಗಿದ್ದಾನೆ. ವೀಕ್ಷಕರೇ, ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಬುಧ ಮತ್ತು ಮಂಗಳ ಗ್ರಹಗಳೆರಡೂ ಪ್ರಸ್ತುತ ಮೀನ ರಾಶಿಯಲ್ಲಿ ಗೋಚರಿಸುತ್ತಲಿದ್ದು, ಇಲ್ಲಿ ಪರಸ್ಪರರೊಂದಿಗೆ ಯುತಿಯನ್ನು ಹೊಂದಿದ್ದಾರೆ. ಇನ್ನು ಪ್ರಸ್ತುತ ಈ 2 ಪ್ರಖರ ಗ್ರಹಗಳ ಸಂಯೋಗ ಇಲ್ಲಿ ಪ್ರತ್ಯೇಕವಾಗಿ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ಅರಿತುಕೊಳ್ಳುವುದಾದರೆ, ಧನುರಾಶಿಯ ಜಾತಕದವರ ಪಾಲಿಗೆ ಬುಧ ದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಅಲ್ಲದೆ ಇಲ್ಲಿ ಮಂಗಳನು ಧನುರಾಶಿಯ ಜಾತಕದವರ ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಇನ್ನು ಪ್ರಸ್ತುತ ಬುಧ ಮತ್ತು ಮಂಗಳ ಗ್ರಹಗಳೆರಡು ಮೀನ ರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ವಿಶೇಷ ಸಂಯೋಗ ಹೊಂದಿರಲಿವೆ. ಇಲ್ಲಿ ಈ 2 ಗ್ರಹಗಳ ವಿಶೇಷ ಸಂಯೋಗದ ಕಾರಣ ಮುಂದಿನ 10 ದಿನಗಳ ಅವಧಿಗೆ ನಿಮಗೆ ವಿಶೇಷ ಪ್ರಖರತೆಯ ಫಲಗಳು ಲಭಿಸಲಿವೆ. ಇಲ್ಲಿ ಮಂಗಳನ ಶೌರ್ಯ, ಸಾಹಸದ ಗುಣ ಸ್ವಭಾವಗಳು ನಿಮ್ಮಲ್ಲಿ ವಿಕಸಿತಗೊಳ್ಳುವುದರ ಜೊತೆಗೆ ಬುಧ ದೇವನ ತರ್ಕ, ವಿತರ್ಕ ಮತ್ತು ವಿಶ್ಲೇಷಣಾತ್ಮಕ ಗುಣ ಸ್ವಭಾವಗಳು ಪ್ರಬಲಗೊಳ್ಳಲಿವೆ. ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿದೆ. ಈ ಅವಧಿಯಲ್ಲಿ ನಿಮ್ಮಲ್ಲಿ ಅಧಿಕ ಆತ್ಮವಿಶ್ವಾಸ ಕಂಡು ಬರಲಿದ್ದು, ಇಲ್ಲಿ ನೀವು ಏನೇ ಯೋಜನೆ ಹಮ್ಮಿಕೊಂಡಿದ್ದರೂ ಅದರಲ್ಲಿ ವಿಶೇಷ ಪ್ರಗತಿ ಕಂಡುಕೊಳ್ಳಲಿದ್ದೀರಿ. ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಆತ್ಮವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿಯೂ ದೃಢತೆ ಕಂಡು ಬರಲಿದೆ.
ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನೀವು ಏನೇ ಮಾಡುತ್ತೀರಾದರೂ ಅದು ಸಕಾರಾತ್ಮಕ ಫಲಿತಾಂಶವನ್ನು ನಿಮಗೆ ಖಂಡಿತ ಕರುಣಿಸುತ್ತದೆ. ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಶತ್ರುಗಳನ್ನ ಹಿಮ್ಮೆಟ್ಟಿಸಲು ಸಾಧ್ಯವಾಗಲಿದೆ. ಇಲ್ಲಿ ನಿಮ್ಮಲ್ಲಿರುವ ಪ್ರಖರತೆಯಿಂದಾಗಿ ನಿಮ್ಮ ಶತ್ರುಗಳು ನಿಮ್ಮೊಂದಿಗೆ ತಟಸ್ಥ ಸ್ಥಿತಿಯೊಂದಿಗೆ ಅಂತರ ಕಾಯ್ದುಕೊಳ್ಳಲಿದ್ದಾರೆ. ಈ ಅವಧಿಯಲ್ಲಿ ನೀವು ನಿಮ್ಮೆಲ್ಲ ವಿವಾದಗಳನ್ನು ಸರಿಪಡಿಸಿಕೊಳ್ಳಲು ಕೂಡ ಸಾಧ್ಯವಾಗಲಿದೆ. ಇಲ್ಲಿ ನಿಮ್ಮಲ್ಲಿ ಮಂಗಳನ ಉಗ್ರತೆಯ ಜೊತೆಗೆ ಬುಧನ ಚತುರತೆಯೂ ಕೂಡ ಕಂಡು ಬರಲಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಸ್ವಭಾವವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಮುನ್ನಡೆಯಲಿದ್ದೀರಿ. ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಹೆಚ್ಚು ದೃಢತೆ ನಿಮ್ಮದಾಗಿರಲಿದೆ. ಇಲ್ಲಿ ನಿಮ್ಮಲ್ಲಿರುವ ವೇಗದ ಗತಿ ಮತ್ತು ಸದೃಢ ಸಂಕಲ್ಪ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲಿದ್ದು ಇಲ್ಲಿ ಅವರ ವಿಶ್ವಾಸ ಗಳಿಸಲು ನಿಮಗೆ ಸಾಧ್ಯವಾಗಲಿದೆ. ಇಲ್ಲಿ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಗಂಭೀರತೆ ಇರಲಿದೆ. ಈ ಗಂಭೀರ ಸ್ವಭಾವದಿಂದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯೂ ಕೂಡ ಲಭಿಸಲಿದೆ. ಈ ಅವಧಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನಿಮಗೆ ವಿಶೇಷ ಅವಕಾಶಗಳು ಲಭಿಸಲಿವೆ. ಇಲ್ಲಿ ಡಿಫೆನ್ಸ್ನ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಕಲಾ ವಿಭಾಗದಲ್ಲಿ ಹೆಚ್ಚು ಉತ್ತಮ ಅವಕಾಶಗಳು ನಿಮಗೆ ಲಭಿಸಲಿವೆ. ಒಂದೊಮ್ಮೆ ಇಲ್ಲಿ ಈಗಾಗಲೇ ಈ ಕ್ಷೇತ್ರದಲ್ಲಿ ನೀವು ತೊಡಗಿದ್ದರೆ ಉತ್ತಮ ಸಮಯ ಖಂಡಿತ ನಿಮ್ಮದಾಗಿರಲಿದೆ. ಇಲ್ಲಿ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ. ಇಲ್ಲಿ ಬಹುತೇಕ ನಿಮಗೆ ಸಫಲತೆಯ ದಾರಿಯನ್ನು ಸುಗಮಗೊಳಿಸಲಿದೆ. ಆದಾಗ್ಯೂ ಇಲ್ಲಿ ಉಗ್ರ ಗ್ರಹನಾಗಿರುವ ಮಂಗಳನು ಹಲವು ಬಾರಿ ನಿಮ್ಮಲ್ಲಿ ಉಗ್ರತೆಯ ಸ್ವಭಾವವನ್ನು ಹೆಚ್ಚಿಸಬಹುದಾಗಿದೆ. ಈ ಸಂಬಂಧ ಜಾಗ್ರತೆ ಹೊಂದಿರಬೇಕು. ಆದಾಗ್ಯೂ ಇಲ್ಲಿ ಬುದ್ಧಿಯ ಕಾರಕ ನೆನೆಸಿಕೊಂಡಿರುವ ಬುಧದೇವನು ನಿಮ್ಮ ಸ್ವಭಾವದಲ್ಲಿ ನಿಯಂತ್ರಣ ಹೊಂದುವ ವೈಚಾರಿಕತೆಯನ್ನು ಕರುಣಿಸಬಹುದಾಗಿದೆ. ಈ ವಿಶೇಷ ಅವಧಿಯಲ್ಲಿ ನಿಮಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಅವಕಾಶಗಳು ಲಭಿಸಲಿವೆ. ಇಲ್ಲಿ ಪ್ರಾರಂಭಿಸಲಾಗುವ ಬಹುತೇಕ ಯೋಜನೆಗಳು ಖಂಡಿತ ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ಸಹ ಕರುಣಿಸಬಹುದಾಗಿವೆ. ಇಲ್ಲಿ ಮಂಗಳ ದೇವನು ಯಾತ್ರೆಗಳ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ. ಹೀಗಾಗಿ ಇಲ್ಲಿ ಕೆಲ ಜಾತಕದವರು ಅನೇಕ ಯಾತ್ರೆಗಳನ್ನು ಸಹ ಕೈಗೊಳ್ಳುವಂತೆ ಕಂಡು ಬರಲಿದ್ದಾರೆ. ವಿಶೇಷವಾಗಿ ಇಲ್ಲಿ ಕೆಲವರು ವಿದೇಶ ಯಾತ್ರೆಗೂ ತೆರಳುವ ಯೋಗವನ್ನು ಹೊಂದಿರಲಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೂ ಉಚಿತ ಪರಿಣಾಮಗಳು ಲಭಿಸಲಿವೆ. ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ರೀತಿಯಲ್ಲಿ ಮುಂದುವರಿಯಲಿದ್ದು ಭವಿಷ್ಯದ ಕುರಿತಾಗಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಇಲ್ಲಿ ಇದೀಗ ತಾನೇ ಓದು ಪೂರ್ಣಗೊಳಿಸಿ ನೌಕರಿಯ ಅನ್ವೇಷಣೆಯಲ್ಲಿರುವ ಜಾತಕದವರು ಇಲ್ಲಿಂದ ತಮ್ಮ ಕರಿಯರ್ ಪ್ರಾರಂಭಿಸಬಲ್ಲವರಾಗಿ ಕಂಡು ಬರಲಿದ್ದಾರೆ. ಆದಾಗ್ಯೂ ಇಲ್ಲಿ ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಮಿಶ್ರ ಫಲಗಳು ಲಭಿಸಬಹುದಾಗಿದ್ದು ಇಲ್ಲಿ ನೀವು ಎಲ್ಲವನ್ನ ಶಾಂತವಾಗಿ ಮತ್ತು ಸಮಚಿತ್ತವಾಗಿ ನಿರ್ವಹಿಸುವಿರಾದರೆ ವೈವಾಹಿಕ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ. ಈ ಅವಧಿಯಲ್ಲಿ ನಿಮ್ಮಲ್ಲಿರುವ ಕ್ರೋಧ ಮತ್ತು ಉಗ್ರತೆಯ ಗುಣ ಸ್ವಭಾವ ನಿಮಗೆ ಸಕಾರಾತ್ಮಕವೂ ಮತ್ತು ನಕಾರಾತ್ಮಕವೂ ಕೂಡ ಆಗಿ ಸಾಬೀತಾಗಬಹುದಾಗಿದ್ದು ಇದನ್ನು ನೀವು ಹೇಗೆ ಬೆಳೆಸಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆ ಎಲ್ಲವೂ ನಿರ್ಭರವಾಗಿರಲಿದೆ. ಒಟ್ಟಾರೆಯಾಗಿ ಇಲ್ಲಿ ಬುಧ ಮತ್ತು ಮಂಗಳನ ಮಹಾಸಂಯೋಗವು ಬಹುತೇಕ ಧನುರಾಶಿಯ ಜಾತಕದವರ ಪಾಲಿಗೆ ಶುಭಕರವಾಗಿರಲಿದೆಯಾದರೂ ಇದು ಕೆಲ ಕಡೆಗಳಲ್ಲಿ ಮಾತ್ರ ಒಂದಿಷ್ಟು ವಿಪರೀತ ಫಲಗಳಿಗೆ ಕಾರಣವಾಗಬಹುದಾಗಿದೆ. ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಹನುಮಾನ ಚಾಲಿಸ ಪಠಿಸುವುದು ಜೊತೆಗೆ ಆಂಜನೇಯ ಸ್ವಾಮಿಗೆ ನೈವೇದ್ಯ ರೂಪದಲ್ಲಿ ಸಿಹಿ ತಿನಿಸು ಸಮರ್ಪಿಸುವುದು ಮಾಡಬೇಕು. ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ. ವೀಕ್ಷಕರೇ, ಬುಧ ಮಂಗಳನ ಮಹಾಸಂಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.